ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದಂತಹ ಎಲ್ಲ ಶರಣರಲ್ಲಿ, ಗುರು ಹಿರಿಯರಲ್ಲಿ, ಅವಧೂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಹುಬ್ಬಳ್ಳಿಯ ಶ್ರೀ ಸದ್ಗುರು ಸಿದ್ಧಾರೂಢರು ತೋರಿಸುವಂತಹ ಒಂದು ಲೀಲೆ ಹೆಂಗದ ಅಂತಂದ್ರೆ, ಈ ಶರೀರವೇ ಒಂದು ಲಿಂಗಮಯವಾಗಿ ನಾನು ಅರಿತುಕೊಂಡಾಗ, ಲಿಂಗವೇ ನಾನಾಗಿರುವಾಗ ನನಗೆ ಯಾಕೆ ಕೊರಳಾಗ ಲಿಂಗಗಳು ಬೇಕು ಅನ್ನುವಂತಹ ವಿಚಾರವನ್ನು ಅಲ್ಲಿಗೆ ಬಂದಿರುವಂತಹ ಆ ಅಯ್ಯನವರಿಗೆ ತಿಳಿಸಿಕೊಡುವಂತಹ ಈ ವಿಚಾರ ಬಹಳ ಅದ್ಭುತವಾಗಿದೆ. ಒಂದು ಸಲ ಏನಾಗಿತ್ತು ಅಂತಂದ್ರೆ, ಸಿದ್ಧಾರೂಢರು ಹುಬ್ಬಳ್ಳಿಯೊಳಗೆ ಆರೂಢರಾಗಿ ಮೆರೆಯುವಂತಹ ಸಂದರ್ಭ. ಸಾಕಷ್ಟು ಜನ ಅವರನ್ನ ದೇವರಂತೂ ಪೂಜೆ ಮಾಡ್ತಾ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೋತಾ ಇದ್ರು. ಹೀಗಿದ್ದಾಗ 4 ಜನ ಅಯ್ಯಂದ್ರು ಅವರನ್ನ ನೋಡ್ಲಿಕ್ಕೆ ಬಂದ್ರು. 4 ಜನ ಅಯ್ಯಂದ್ರು ಸಿದ್ಧಾರೂಢರನ್ನ ನೋಡಕ್ಕೆ ಬಂದಾಗ, ಅಲ್ಲೇ ಪಕ್ಕದಲ್ಲೇ ಇರುವಂತಹ ಒಂದು ಕೊಳದೊಳಗೆ ಸ್ನಾನ ಮಾಡಬೇಕು ಅಂತ ಹೇಳಿ ಅವರು ವಿಚಾರ ನಡೆಸಿದ್ರು. ಈ ಸ್ನಾನವನ್ನ ಮಾಡುವ ಸಂದರ್ಭದೊಳಗೆ ತಮ್ಮ ಎಲ್ಲ ಬಟ್ಟೆಗಳನ್ನ ಅಲ್ಲೇ ದಡದ ಮ್ಯಾಗಿಟ್ಟು ನೀರೊಳಗಿಳಿದ್ರು. ಎಲ್ಲರೂ ಕೊರಳೊಳಗೆ ಲಿಂಗಗಳನ್ನ ಕಟ್ಕೊಂಡಾರ. ಅದು ಬೆಳ್ಳಿಯ ಗುಂಡುಗಡಿಗೆ ಮಾಡಿಕೊಂಡು ಅದರೊಳಗೆ ಲಿಂಗಗಳನ್ನು ಇಟ್ಕೊಂಡು ತಮ್ಮ ಕೊರಳೊಳಗೆ ಹಾಕೊಂಡಿದ್ರು. ಎಲ್ಲರೂ ಸ್ನಾನ ಮಾಡ್ಕೊಂತ ಮೊದಲನೇವನಂದ, ಏನಿ ಸಿದ್ಧಾರೂಢ ವಿಚಿತ್ರ ಮಾಡ್ಲಿಕ್ಕತ್ತಾನ, ಮಂದಿಗೆಲ್ಲ ಏನಪ್ಪಾ ಅಂತಂದ್ರ ಮಂಟ ಹಾಕ್ಲಕತ್ತಾನ, ಏನವು ಮಾಡೋದು 1 2, ನಮ್ಮ ಕುಲವನ್ನ ಹಾಳು ಮಾಡ್ಲಿಕ್ಕತ್ತಾನವ ಸಿದ್ಧಾರೂಢ, ಕೊರಳೊಳಗ ಲಿಂಗವನ್ನು ಕಟ್ಕೊಂಡೆಲ್ಲ ನಮ್ಮ ಧರ್ಮಕ್ಕೆ ಅಪಪ್ರಚಾರ ಮಾಡ್ಲಿಕ್ಕತ್ತಾನ ಅಂತ ಹೇಳಿ ಮೊದಲನೇದವಂತ. ಎರಡನೇದವಂತನ, ಹೌದು ನಾನೂ ಕೂಡ ಅವನ ಬಗ್ಗೆ ಭಾಳ ಕೇಳೀನಿ, ಮಂದಿನೆಲ್ಲ ಭಾಳ ತನ್ನ ಕಡೆ ಎಳ್ಕೊಲಿಕ್ಕತ್ತಾನತ, ಇವತ್ತೇನೋ ಕಾರ್ಯಕ್ರಮ ಮಾಡ್ಕೋತಾನತ, ತಲೆ ಮ್ಯಾಗ ಕಿರೀಟ ಇಟ್ಕೋತಾನತ, ರಥದೊಳಗೆಲ್ಲ ಮೆರಿಲಿಕ್ಕತ್ತಾನತ, ಭಾಳ ಇತ್ತಿತ್ಲಾಗ ಒಂದು ಹೆಚ್ಚಾಗಿದ್ ನೋಡಂತ ಹೇಳಿ ಎರಡನೇದವಂತ. ಅದಕ್ಕೆ ಮೂರನೇದವನ ಪ್ರತ್ಯುತ್ತರ ನೋಡ್ರಿ ಎಷ್ಟು ಮಜಾ ಇತ್ತು ಅಂತಂದ್ರ, ಹೌದು ನೀವೇನು ಹೇಳಾಕತ್ತಿರ್ಲ ಇದೆಲ್ಲವೂ ನಿಜ, ನಾವು ಅಯ್ಯಗಳು ಜಂಗಮರು, ನಾವು ಧರ್ಮವನ್ನ ಉಳಿಸೋರು, ನಾವು ನೋಡ್ರಿ ಹೆಂಗ ಕೊರಳೊಳಗೆ ಲಿಂಗಗಳನ್ನ ಕಟ್ಕೊಂಡು ವಿಭೂತಿ ಧಾರಣೆಯನ್ನ ಮಾಡಿಕೊಂಡು ದಿನಾಲು ಮಂತ್ರ ಘೋಷಗಳನ್ನ ಉಚ್ಚಾರ ಮಾಡಿಕೊಂಡು ಲಿಂಗ ಪೂಜೆಗಳನ್ನ 3 ಸಮಯದವರೆಗೆ ಅದನ್ನ ನಾವು ಮಾಡಿಕೊಂಡು ಎಷ್ಟು ಅದ್ಭುತವಾಗಿದ್ದೀವಿ ನಾವು, ಇವ್ ನೋಡ್ರ ಹಿಂಗ್ ಮಾಡ್ಲಿಕ್ಕತ್ತಾನ ಅಂತ ಹೇಳಿ ಮೂರನೇದವಂದ. ಈ 3 ಜನರ ಮಾತುಗಳನ್ನ ಕೇಳಿರುವಂತಹ 4ನೇದವಂತಾನ, ಇವನ್ನ ಸೊಕ್ಕ ಮುರಿಬೇಕಂತ ಹೇಳಿ ನಾವು ಒಂದ್ಸಲ ಏನು ಮಾಡಿದ್ನಿ, ಅವ ಒಂದು ಕಡೆ ಹೋದಾಗ ಒಂದು ಕಟ್ಟಿ ಮ್ಯಾಗ ಕುಂತಿದ್ದ, ಅವಂಗ ಗೊತ್ತಿಲ್ಲದಂಗ ನಾನು ಹಿಂದೆ ಹೋಗಿ ಅವನ ಹಿಂದೆ ಹೋಗಿ ಅವನ ರಟ್ಟೆ ಒಳಗೆ ಕೈ ಹಾಕಿ
ಎತ್ತಿ ಅವನ ಮ್ಯಾಗಿಂದ ನೆಲಕ್ಕ ಕುಕ್ಕರಿಸಿ ಬಿಟ್ಟಿದ್ದೆ, ಒಗೆದು ಬಿಟ್ಟಿದ್ದೆ ಅಂತ ಹೇಳತ್ತ. ಎಲ್ಲರೂ 4 ಮಂದಿ ಕೊಕ್ 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 ಅಂತ ಹೇಳಿ ನಗಲಾಕ್ ಹತ್ಬಿಟ್ರು. ಹೆಂಗ್ ನಗಲಾಕತ್ತಾರತಂದ್ರ ಆ ಕುಹಕ ನಗು ಸಿದ್ಧಾರೂಢರಿಗೆ ಮುಟ್ಟಿತ್ತು. ಅಂತಹ ಕುಹಕ ನಗುವನ್ನ ನಗಲಿಕತ್ತಾರ. ಅವಾಗ ಮತ್ತ ಮೊದಲನೇದವಂದ, ಸಿದ್ಧಾರೂಢರಿಗೆ ಬುದ್ಧಿ ಕಲಿಸ್ಬೇಕು ನಿಜ, ಹಂಗತ್ ಹೇಳಿ ನೀನು ಹಿಂಸಾ ಕೃತ್ಯ ಒಳಗ ತೊಡಗಿಯಲ್ಲೋ, ಹಂಗ ಮಾಡಬಾರ್ದಾಗಿತ್ತು. ನೀ ಹಂಗ ಮಾಡಿ ಅಂತ ಹೇಳಿ ನಿನ್ನ ಹೆಂಡತಿ ಮಕ್ಕಳರೆಲ್ಲ ಸತ್ತು ಹೋಗ್ಯಾರ, ನಿನಗದ ಗೊತ್ತೈತೋ ಇಲ್ಲೋ ಅಂತ ಹೇಳಿ ಮೊದಲನೇದಾವ ಅಂದ. ಮತ್ತದಕ್ಕೆ 4ನೇದಾವ ಅಂತ ನೋಡ್ರಿ, ಹೆಂಡತಿ ಮಕ್ಕಳು ಸಾಯೋದು ಅದು ವಿಧಿ ಲಿಖಿತದೊಳಗಿತ್ತು, ಅದು ಹಂಗಾಯ್ತು. ಅದಕ್ಕ ಇದಕ್ಕ ಏನ್ ಸಂಬಂಧ? ನಾನ ಸಿದ್ಧಾರೂಢರನ್ನು ಸೊಕ್ಕ ಮುರ್ಸಾವನ ಅಂದ. ನೋಡ್ರಿ, ಅವ್ರನ್ನ ನೋಡ್ಲಿಕ್ಕಂತ ಹೇಳಿ ಬಂದಾರ. ಅವರ ಕಾರ್ಯಕ್ರಮವನ್ನ ಏನಪ್ಪಾ ಅಂತಂದ್ರೆ ವೀಕ್ಷಣೆ ಮಾಡ್ಬೇಕಂತ ಹೇಳಿ ಬಂದಾರ. ಅವ್ರ ಬಗ್ಗೆನ ಕುಹಕವಾಗಿ ಮಾತಾಡ್ತಾರ. ಇದು ಹೆಂಗಾತಂದ್ರ, ಕಾರ್ಯಕ್ರಮ ಯಾವ್ದಾದ್ರು ನೀವು ಮಾಡ್ರಿ, ನಿಮ್ಮ ಕಾರ್ಯಕ್ರಮಕ್ಕೆ ಅಂತೇಳಿ ಜನ ಬಂದಿರ್ತಾರ, ನಿಮ್ಮವರೇ ಆಗಿರ್ತಾರ ಅವರು. ಆದ್ರೆ ಹಿಂದೆ ಕೂತ ನಿಮ್ಮ ಬಗ್ಗೆನ ಏನೇನ್ರ ಮಾತಾಡ್ತಿರ್ತಾರ. ಸಿದ್ಧಾರೂಢರಿಗೂ ಅದ ಪರಿಸ್ಥಿತಿ. ಎಂತ ಮಹಾನ್ ಗುರು ಇದ್ರು ಸಹ ಈ 4 ಜನ ಏನ್ ಇರ್ತಾರ ನೋಡ್ರಿ, ಇವ್ರು ಆಗೂ ಇದ್ರು, ಈಗೂ ಇರ್ತಾರ, ಮುಂದೂ ಇಂಥ 4 ಜನ ಇರತಾರ. ನೀವ್ ಏನು ಬೇಕಾದ ಮಾಡ್ರಿ, ನೀವು ಅವ್ರ ಅನ್ನೋದು ಬಿಡೋದಲ್ಲ. ಕುದಿಯುತ್ತಿರುವಂತಹ ಗಡಿಗೆ ಬಾಯನ್ನ ಮುಚ್ಚಬಹುದು, ಆದ್ರೆ ಜನರ ಬಾಯನ್ನ ಮುಚ್ಚಾಕ ಸಾಧ್ಯ ಇಲ್ಲ. ಇವ್ರ ಜೋರಂಗೆ ನಗೋದು, ಅಪಹಾಸ್ಯ ಮಾಡೋದನ್ನೆಲ್ಲ ಮಾಡ್ಕೊಂತ ಸ್ನಾನ ಮಾಡ್ಕೊಂತ ಮ್ಯಾಗ ಬರಾಕತ್ತಿದ್ರು. ಅವಾಗ ಮತ್ತೊಬ್ಬ ಶರಣ ಅಲ್ಲಿ ಬಂದ. ಇವರಿಗೆ ಪರಿಚಯ ಇರುವಂತಹ ಶರಣ ಅವರು ಬಂದವ್ರ ಕೇಳ್ತಾರ, ಏನಪ್ಪಾ ರುದ್ರಯ್ಯ, ಸಿದ್ಧಾರೂಢರನ್ನ ನೋಡ್ಲಿಕ್ಕೆ ಬಂದಿರೇನು ಅಂತ ಅಂದ್ಕೂಡ್ಲೆ, ಹೌದ್ರಿ ಅಪ್ಪಾರ, ಅವ್ರನ್ನ ನೋಡ್ಲಿಕ್ಕೆ ಬಂದೀವು. ಹಂಗಾದ್ರೆ ನೀವು ಅಯ್ಯಗಳು ಕೊರಳೊಳಗ ಲಿಂಗ ಎಲ್ಲಿದಪ್ಪ ನಿಮ್ದು ಅಂತ ಹೇಳಿ ಶರಣರಂದ್ರು. ಕೊರಳೊಳಗ ಲಿಂಗ ಎಲ್ಲೇ ಇದೆ ಅಂದ್ಕೂಡ್ಲೆ ಇಲ್ಲೇ ಐತಂದ ರುದ್ರಯ್ಯ. ಕೈ ಹೆಚ್ಚಿ ನೋಡ್ತಾನ ವೃಕ್ಷ ಸ್ಥಳಕ್ಕ, ಕೊರಳೊಳಗ ಲಿಂಗ ಇಲ್ಲ. ಬೆಳ್ಳಿಯ ಏನಪ್ಪಾ ಅಂತಂದ್ರ ಲೋಹದೊಳಗ ಲಿಂಗವನ್ನ ಇಟ್ಟ ಪೂಜೆ ಮಾಡುವಂತಹ ಅಯ್ಯವ ಬೆಳ್ಳಿ ಒಳಗ ಮಾಡ್ಸಾಕೊಂಡಿದ್ದ ಗುಂಡಗಡಿ. ಆದ್ರೆ ಅವನು ಕೊರಳೊಳಗ ಲಿಂಗಿಲ್ಲ. ಎಲ್ಲಾರು ಒಣಕತ್ತಾರ, ಹೌದಲ್ಲೋ ರುದ್ರ, ನಿನ್ ಕೊರಳೊಳಗ ಲಿಂಗ ಇಲ್ಲ ಅಂತ ಹೇಳಿ. ರುದ್ರ ಇವ್ರ ಈ ಕಡೆ ಅವ್ರನ್ನ ನೋಡ್ತಾನ, ಇವ್ರ ಯಾರ ಕೊಳ್ಳಾಗೂ ಲಿಂಗಿಲ್ಲ. ನಂದೇನಂತಿರೋ, ನಿಮ್ದೆಲ್ಲ ಐತ್ ನೋಡ್ಕೋರಿ ಅಂತ ಹೇಳಿ. ಅರೆ ಹೌದಲ್ಲ, 4 ಜನರ ಕೊಳ್ಳಾಗ ಲಿಂಗಿತ್ತು ಸ್ನಾನ ಮಾಡೋ ಸಂದರ್ಭದೊಳಗೆ, ಆದ್ರೆ ಈಗ ಲಿಂಗಿಲ್ಲ, ಎಲ್ಲಿ ಹೋಗ್ಯದ ಎಲ್ಲ ಅಂತ ಹೇಳಿ ಒಬ್ರಿಗೊಬ್ರು ಏನಪ್ಪಾ ಅಂತಂದ್ರ ತಮ್ಮ ಮೈ ಮುಟ್ಕಾಕತ್ರು. ಶರಣರ ಅಂದ್ರು, ಲಿಂಗ ಇಲ್ಲಾರ್ದಂತ ನೀವಂತ ಅಯ್ಯಗಳು, ಇನ್ನು ನೀವು ಲಿಂಗ ಇಲ್ಲ ಅಂದ್ರ ನೀವು ಇದ್ದು ಸತ್ತಂಗ, ನೀವು ಸುಮ್ಮ ಸಾಯುವುದು ಚಲೋ ಅಂದ್ಬಿಟ್ರ ಅವ್ರು. ಅವಾಗ ರುದ್ರ ಅಂದ, ಇಲ್ರಿ ಅಪಾರ, ನಾವು ಸ್ನಾನ ಮಾಡೋ ಸಂದರ್ಭದೊಳಗೆ ಇತ್ತು, ಮತ್ ನಾವೇನ್ ನೀರೊಳಗ ಮುಳುಗಿಲ್ಲ, ಏನಿಲ್ಲ, ಅರ್ಧ ಮಠ ನೀರಾಗ ನಿಂತ ಸ್ನಾನ ಮಾಡಿವು. ಆದ್ರ 4 ಜನರ ಕೊಳ್ಳಾಗಿಂದ ಲಿಂಗ ಹೆಂಗ ಹೋಯ್ತು ಅಂತ ಹೇಳಿ ಮತ್ತ ಗುರುವಿಗೆ ಕೇಳಲಿಕ್ಕತ್ತಾನ. ಎಲ್ಲರೂ ಅದೇ ಮೌನದೊಳಗಿದ್ರು. ಶರಣರ ಅಂದ್ರು ಅಲ್ಲಿದ್ದವರು, ಅಲ್ಲೋ ನೀವೇನಾದ್ರು ಮತ್ತ ಕೆಟ್ಟ ಕೆಲಸ ಏನಾದ್ರು ಮಾಡ್ರನ, ಯಾರಿಗೆ ಏನಾರೇ ಅಂದ್ರನ, ಪಾಪ ಕೃತ್ಯಗಳನ್ನ ಮಾಡ್ರನ, ಮೋಸ ವಂಚನೆಗಳನ್ನ ಮಾಡ್ರನ, ಬಿರು ನುಡಿಗಳನ್ನ ಆಡ್ರನ ಯಾರಿಗಾರ ತಂದಾಗ, ಅವಾಗ 2ನೇದಾವು ಮತ್ತು 3ನೇದಾವು ಅಂತಾರ ನೋಡ್ರಿ. ಹೌದ್ರಿ ಶರಣರ, ರುದ್ರಯ್ಯ ಚಾಲು ಮಾಡಿದ ಬಿರು ನುಡಿಗಳನ್ನ ಆಡಾಕ ಸಿದ್ಧಾರೂಢರ ಬಗ್ಗೆ ನಾವು ಹಂಗ ಅವ್ರ ಬಗ್ಗೆ ಮಾತಾಡ್ಕೊಂತ ಬಹಳಷ್ಟು ಮಾತಾಡಿಬಿಟ್ವಿ ಅಂದಾಗ 4ನೇದಾವ ಅಂದ, ಅಲ್ಲ ಅವ್ರಿಗಂದ್ರ ನಮ್ಮ ಲಿಂಗಗಳ ಯಾಕೆ ಹೋಗ್ತಾವ? ಅವ್ರಿಗಂದ್ರ ನಮ್ಮ ಲಿಂಗಗಳ ಯಾಕೆ ಹೋಗ್ಬೇಕು?
ಅವ್ರು ಕೊಳ್ಳಾಗಲಿಂಗಿಲ್ಲ. ಕೆಟ್ಟ ಕೆಲಸ ಮಾಡಿದವ್ರು ಅವ್ರಿಗೇನಾದ್ರೂ ಆಗ್ಬೇಕು, ನಮಗ್ಯಾಕೆ ಆಗತೈತಿ ಅಂತ ಹೇಳಿ ಇನ್ನೂ ಆದ್ರೂ ನೋಡ್ರಿ ಅವನ್ನ ಸೊಕ್ಕ ಅಳದಿಲ್ಲ. ಆದ್ರ ಒಂದನೇದಾವ ಎರಡನೇದಾವ ಅನ್ಲಿಕ್ಕತ್ತಾರ. ಹೌದು, ನಾವು ಸ್ವಲ್ಪ ಸಿದ್ಧಾರೂಢ್ರಿಗೆ ಅಂದ್ಯೋ, ಬಹುಶಃ ಅದೇ ನಮ್ಗ ಮುಳುವಾಗಿರಬೇಕು ಅಂತ ಹೇಳಿ ಮೊದಲನೇ ಅವರು, ಎರಡನೇದವ್ರು, ಮೂರನೇದವ್ರು ಅಂದ್ರು. ಶರಣರ ಅಂದ್ರ ಅವಾಗ, ಅಲ್ಲ ಹಿಂಗೆಲ್ಲ ಸಿದ್ಧಾರೂಢರನ್ನ ನೋಡಾಕ ಬಂದ, ಅವ್ರದ ಕಾರ್ಯಕ್ರಮಕ್ಕೆ ಬಂದರಿ, ಮತ್ ಅವ್ರಿಗೆ ಮಾತಾಡ್ತಿರಲ್ರು ನೀವು, ಎಂತದೇನ್ ನೀವ ಅಂದಾಗ ಶರಣರಂದ್ರು, ಆಯ್ತು, ಮತ್ತ ತಪ್ಪಿಗೆ ಶಿಕ್ಷೆ ಯಾವಾಗಲೂ ಗುರು ಕೊಡೋದಿಲ್ಲ, ನಿಮ್ಮನ್ನ ಕ್ಷಮಾ ಮಾಡೇ ಮಾಡ್ತಾನ, ಗುರುವನ ಮೊರೆ ಹೋಗ್ರಿ ನೀವು, ತಪ್ಪಾಯ್ತು ಅಂತೇಳಿ ಅವ್ರ ಕಾಲಿಗೆ ಬೀಳ್ರಿ, ನಿಮ್ಮ ಎಲ್ಲಾ ಲಿಂಗಗಳು ನಿಮ್ ಕೊರಳೊಳಗೆ ಬರ್ತಾವ, ಹೋಗ್ರಿ ನಾ ಶಾಣೆ ಅದೇರಿ ಅಂತೇಳಿ ಆ ಶರಣರು ಅವರನ್ನ ಕಳಿಸ್ಕೊಟ್ರು. ಶರಣರು ಹಂಗ ಸಿದ್ಧಾರೂಢರ ಹತ್ತಿಕ ಒಳಗ್ ಹೋದ್ರು, ನಡ್ಕೊಂತ ಆ ಮಠದೊಳಗೆ ಒಳಗ್ ಹೋದ್ರು. ಇವರು ಕೂಡ ಹೋದ್ರು. ಇವರೆಲ್ಲ ಹೋಗೋ ಸಂದರ್ಭದೊಳಗ ಸಿದ್ಧಾರೂಢರು ಸಿಂಹಾಸನಾಧೀಶರಾಗಿ ಸಿಂಹಾಸನ ಮ್ಯಾಗ ಕುಂತಾರ. ಕಾರ್ಯಕ್ರಮ ನಡೀತಾ ಇದೆ. ಸಿದ್ಧಾರೂಢರಿಗೆ ಕಿರೀಟ ಧಾರಣೆ ಆಯ್ತು. ಸಿದ್ಧಾರೂಢರ ಭವ್ಯ ತೇಜಸ್ಸನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಿಲ್ಲ. ಎಂತ ಅದ್ಭುತವಾದಂತಹ ಆ ದೃಶ್ಯ, ಆ ಮುಖದಲ್ಲಿ ದಿವ್ಯ ತೇಜಸ್ಸು, ಹಣೆಯ ಮೇಲೆ ವಿಭೂತಿ, ಕಣ್ಣಲ್ಲಿ ಕಾಂತಿ, ಮುಖದಲ್ಲಿ ಮಂದಹಾಸ, ಆ ದೃಷ್ಟಿಯೊಳಗ ಅದ್ಭುತವಾದಂತಹ ಶಕ್ತಿಯನ್ನ ಹೊಂದಿರುವಂತಹ ಸಿದ್ಧಾರೂಢರನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಿಲ್ಲ. 3 ಜನ ಒಳಗೆ ಬಂದ್ರು. ಒಳಗೆ ಬಂದು ಸಿದ್ಧಾರೂಢರನ್ನ ನೋಡ್ಕೊಂತ ನಿಂತಾರ. 4ನೇಯವನು ಬರ್ಲಿಲ್ಲ ನೋಡ್ರಿ. 4ನೇಯವನು ಅಲ್ಲೇ ನಿಂತಾನ, ದೂರ ನಿಂತಾನ, ಅಲ್ಲೇ ದೂರ ನಿಂತಾನ. ಮನಸ್ಸಿನೊಳಗೆ ಏನ್ ಅನ್ಕೊಲಿಕ್ಕತ್ತಾನ, ಏನ್ ಕಿರೀಟ ಹಾಕೊಂಡ್ ಮೆರಿಲಿಕ್ಕತ್ತಾನಲ್ಲ ಏನ ಅಂತೇಳಿ. ಅವನ್ಗ 4ನೇದವನಿಗೆ ತನ್ನ ಆ ಮಾತಿನ ಮೇಲೆ, ತನ್ನ ಭಾವನೆ ಮೇಲೆ ಯಾವುದೂ ಹಿಡಿತನ ಇಲ್ಲ. ಅಷ್ಟ ಅವನ ಏನಪ್ಪಾ ಅಂತಂದ್ರ ಅಹಂಭಾವ ನೆತ್ತಿಗೆ ಏರಿ ಬಿಟ್ಟಿತ್ತು. ಅವಾಗ ಸಿದ್ಧಾರೂಢರು ಅಲ್ಲಿ ಸಿಂಹಾಸನ ಮ್ಯಾಗ ಕುಂತಾಗ ಇವರೆಲ್ಲ 3 ಜನ ಇನ್ನೊಬ್ಬೆಲ್ಲಿ ಹೋದ ಅಂತ ಕೂಡಲೇ ನೋಡ್ತಾರ. ಅವ ಹಿಂದ ಅಲ್ಲಿ ನಿಂತಾನ. ಈ 3 ಜನ ತಮ್ಮ ತಮ್ಮ ಆ ಅಹಂಭಾವವನ್ನ ಕಡಿಮೆ ಮಾಡಿಕೊಂಡು ಸಿದ್ಧಾರೂಢರನ್ನ ಭಕ್ತಿ ಭಾವದಿಂದ ಏನಪ್ಪಾ ಅಂದ್ರ ಮನದಲ್ಲಿ ಅವರನ್ನ ಧ್ಯಾನಿಸುತ್ತಾ ಕೈ ಮುಗಿದು ನಿಂತರು. ಕೈ ಮುಗಿದು ನಿಂತು 4ನೇಯವನಿಗೆ ಬೈಲಾಕತ್ರು ಇವರ. ಸಿದ್ಧಾರೂಢರನ್ನ ಎತ್ತಿ ಒಗದ ಮಗ ಇವ ನೋಡು, ಎಷ್ಟು ಸೊಕ್ಕೈತ್ ನೋಡ ಅವಂಗ. ನಾವೇನೋ ಸಿದ್ಧಾರೂಢರು ಮೆರ್ಯಾಕತ್ತಾರ ಹಂಗ ಅಂತೇಳಿ 1-2 ಬಿರು ನುಡಿಗಳನ್ನ ಆಡಿದು ನಮ್ಮ ತಪ್ಪಿನ ಅರಿವಾಯ್ತು. ಆದ್ರ ಸಿದ್ಧಾರೂಢರನ್ನ ಅಳಿಸಬೇಕು, ಅವರನ್ನ ಅಳಿಯುವ ಹಂಗ ಮಾಡಬೇಕು, ನಾಶ ಮಾಡ್ಬೇಕಂತೇಳಿ ಏನ ಪಣ ತೊಟ್ಟಾನ. ಮತ್ತ್ಯಾಕಿ ಸಿದ್ಧಾರೂಢರ ಮಠದೊಳಗ ಒಳಗ್ ಬರ್ತಾನ, ನಾಚಿಕೆ ಇಲ್ಲದವ ಅವ ಅಲ್ಲೇ ಬಿದ್ದು ಸಾಯ್ಲಿ ಅಂತ ಹೇಳಿ ಇವರೆಲ್ಲ 3 ಜನ ಅನ್ನತ್ತಿದ್ರು. ಇದನ್ನೆಲ್ಲ ಕೇಳ್ಕೊಂಡು ಮಗ್ಲಿದ್ದಂತ ಜನ ಅಂದ್ರು, ಇಂಥ ಕೆಟ್ಟ ಮನುಷ್ಯ ಇದಾನಿವ, ಇಂಥ ಕೆಟ್ಟ ಮನುಷ್ಯನ ಒಳಗೆ ಯಾಕೆ ಬಿಟ್ರಿ, ಅವನನ್ನ ನುಗ್ಸಿ ಹೊರಗೆ ಹಾಕೊಂಡು ನಡ್ರಿ ಅಂತ ಹೇಳಿ ಅಲ್ಲಿದ್ದವ್ರೆಲ್ಲ ಏನಪ್ಪಾ ಅಂತಂದ್ರ ಹೋದ್ರು. ಯಾಕೋ ಇಲ್ಯಾಕೆ ಬಂದದಿ, ಇನ್ನ ಏನ್ ಮಾಡ್ಬೇಕಂತ ಮಾಡಿದಿ, ನಡಿ ಇಲ್ಲಿದ್ ಹೊರಗ ಅಂತೇಳಿ ಅವನು ಕುತ್ತಿಗೆ ಮ್ಯಾಗ ಕೈ ಹಾಕಿ ಹೊರಗೆ ನುಗ್ಸರು. ಕುತ್ತಿಗೆ ಮ್ಯಾಗ ಕೈ ಹಾಕಿ ಹೊರಗೆ ನುಗ್ಸರು. ಸ್ವಲ್ಪ ಜನ ಹಂಗ ಇವ್ರ ಬೆನ್ನತ್ತಿ ಏನಾತ ನೋಡ್ಕೊತ ಬರಾರು ನೋಡ್ರಿ. ಹಂಗ ಅವರು 3 ಜನ ಹಂಗ ಇವ್ನ ಜೋಡಿ ಬಂದ್ರು. ಮಂದಿ ಕೂಡ ಬಂದ ಅವನನ್ನ ಹೊರಗೆ ನುಗ್ಸ್ರಿ, ಅವ ಬಹಳ ಬಾದದನವ, ಅವನನ್ನ ಹೊರಗೆ ನುಗ್ಸ್ರಿ ಅಂತ ಹೇಳಿ ಅಂದಾಗ ಸ್ವಲ್ಪ ಜನ ಸಿಟ್ಟಿಗೇರಿ ಆ 4ನೇ ವ್ಯಕ್ತಿಯನ್ನ ಸ್ವಲ್ಪ ಜನ ಬಡಿಯಾಕತ್ರು. ಒಬ್ಬೊಬ್ರು ಹಂಗ ಯಾರೋ ಬಿಡ್ಯಾತಾರ ತಂದ್ ಕೂಡ್ಲೆ ನೋಡ್ರಿ, ಗೊತ್ತಿಲ್ದ ಮಂದಿ ಬತ್ತಂದ್ರ ಬಡಿಯಾತಾರ. ನಮ್ಮದು ಒಂದ್ ಏಟ್ ಇರ್ಲಿ ಅಂತ ಹೇಳಿ ಬಡಿಯವ್ರ ಹೆಚ್ಚು. ಯಾಕೆ ಬಡಿತಾರ ಏನು ಅಂತ ಹೇಳಿ ತಿಳ್ಕೊಳಂಗಿಲ್ಲ. ಎಲ್ಲರಿ ಜಗಳ ನಡೆದಿತ್ತು, ಯಾರೇ ಬಡಿಯಾಕತ್ತಿದ್ರು ಅಂತಂದ್ರ ಹಿಂದ್ ಬಂದು ಒದಿಯುವಂತ ಮಂದಿ
ನಂದು ಒಂದು ಏಟ್ ಇರ್ಲಿ ಅಂತ ಹೇಳಿ ಬಡದು ಓಡೋಗಿ ಮಂದಿ ಭಾಳ ಇರ್ತದ. ಹಂಗ ಸ್ವಲ್ಪ ಜನ ಹಿಂದೆ ಬಂದು ಒದ್ಯಾವ್ರು ಬಿಡ್ಯಾವ್ರು ಹಿಂಗ ಬಡಿಲಾಕತ್ತಲ್ಲ. ಇವ್ರು 3 ಜನ ನಿತ್ತ ಬಡೀರಿ ಅವ್ನ ಬಡೀರಿ ಅಂತ ಹೇಳಿ ಇವರು ಅನ್ನೋರು. ಅವಾಗ ಜನ ಭಾಳ ಸೇರಿಬಿಡ್ತು ಮಠದ ಹೊರಗೆ. ಅವಾಗ ಏನು ಶರಣರಿದ್ರು ಇವರು, ಯಾಕಿಷ್ಟು ಗದ್ಲಾಗ್ಲಿಕ್ಕತ್ತದ ಇಲ್ಲಿ ಅಂತ ಹೇಳಿ ಮತ್ತೆ ನೋಡಾಕ್ ಬಂದ್ರು. ಇವರು 3 ಜನ ಅಲ್ಲಿ ನಿಂತಾರ. ರುದ್ರಯ್ಯ, ಯಾಕೋ ನಿಮ್ಮೆಲ್ಲ ಸಹಚರರು ಇಲ್ಲೇ ಅದಿರಿ, ಇನ್ನೊಬ್ಬ ಅದಾನ? ಇಲ್ಲ, ಅಲ್ಲಿ ಏನು ಬಡ್ಸೋಲಕತ್ತಾನ ನೋಡ್ರಿ, ಅವ 4ನೇದವ ಅದಾನ ಅಂತ ಅಂದವ ರುದ್ರಯ್ಯ. ಅಲ್ಲೋ, ಯಾಕೆ ಬಿಡಾಕತ್ತಾರ? ಅವ ಸಿದ್ಧಾರೂಢ್ರನಿಗೆ ಬಹಳ ಅಪಪ್ರಚಾರ ಮಾಡ್ಯಾನ. ಮತ್ತ ಒಂದ್ಸಲ ಸಿದ್ಧಾರೂಢ್ರನ್ನ ಎತ್ತಿ ನೆಲದ ಮ್ಯಾಗ ಉಗದಾನತ. ಇನ್ನೂ ಅದ್ರ ಒಂದು ಸೊಕ್ಕ ಇಳದಿಲ್ರಿ ಅಂತೇಳಿ ಅಂದಾಗ ಆ ಶರಣರು ಆ ಮಂದಿನೆಲ್ಲ ಸರ್ಸಾಕತ್ರು. ಬಡಿಬ್ಯಾಡ್ರಪ್ಪ, ಬಡಿಬ್ಯಾಡ್ರಿ, ದೂರ ಸರ್ರಿ, ಎಲ್ಲಾರು ದೂರ ಸರ್ರಿ ಅಂತ ಹೇಳಿ ನೋಡಿ 4ನೇ ವ್ಯಕ್ತಿಯನ್ನ ನೋಡ್ರು. ಮಂದಿ ಹೆಂಗ್ ಬಡದ್ ಬಿಟ್ಟಾರಲ್ಲ, ಹಣ್ಣುಗಾಯ ನೀರ್ಗಾಯ ಮಾಡಿಬಿಟ್ಟಾರ. ಈ ಬಡತಕ್ಕ 4ನೇ ವ್ಯಕ್ತಿಯ ಏನ್ ಅಹಂ ಇತ್ತು ಎಲ್ಲ ಎಳೆದು ಹೋಗ್ಬಿಡ್ತು. ಮನುಷ್ಯಾಗ ಲತ್ತಿ ತಿಂದ ಬಳಕ ಬುದ್ಧಿ ಭೇಟಿ ಆತತ್ ಅಂದಂಗ ಅವಂಗ ಲತ್ತಿ ಬಿದ್ದ ಬಳಕ ಬುದ್ಧಿ ಭೇಟಿ ಆತ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ತೆ ಪೆಟ್ಟು. ನಿಮ್ಗೆ ಗೊತ್ತದ. 1ನೇದಾವ 2ನೇದಾವ 3ನೇದಾವ ಬೇರೆ ಮಾತಿನ ಮ್ಯಾಗ ಏನಪ್ಪಾ ಅಂದ್ರ ತಿಳ್ಕೊಂಡು ಶಾಣೆ ಆದ್ರು, 4ನೇದಾವಂಗ ಲತ್ತಿ ಬಿದ್ದ ಬಳಕ ಬುದ್ಧಿ ಭೇಟಿ ಆತ. ಅಪ್ಪಾರ ಕಾಪಾಡ್ರಿ ಮಂದಿ ಬಡದ್ ನನಗೆ ಕೊಲ್ತಾರ್ರಿ ಅಂತ ಹೇಳಿ ಒದರಾಕತ್ತ. ಇಲ್ಲಪ್ಪ, ಹೇಳು ಯಾಕೆ ಏನಾತು? ಇಲ್ಲ, ನಾನು ತಪ್ಪು ಮಾಡಿದ್ನಿ. ಸಿದ್ಧಾರೂಢರನ್ನು ಒಮ್ಮೆ ಎತ್ತಿ ಹೋಗದನ್ ನಾನು. ಈಗೂ ಕೂಡ ಅವ್ರನ್ನ ನಾಶ ಮಾಡ್ಬೇಕನ್ನುವಂತ ಬುದ್ಧಿ ನನ್ನೊಳಗಿತ್ತು. ಈಗ ಅಂತಹ ಕೆಟ್ಟ ಬುದ್ಧಿ ಎಲ್ಲ ನನ್ನಿಂದ ದೂರ ಆಯ್ತು. ಇನ್ನೆಲ್ಲ ಇಂಥದ್ ಮಾಡಾಕ್ ಹೋಗ್ಬೇಡಪ್ಪ, ನಡಿ ಸಿದ್ಧಾರೂಢರ ದರ್ಶನ ತಗೋಕೆ. ಬ್ಯಾಡ್ರಿ ಅಪ್ಪಾರ, ಬ್ಯಾಡ. ಇಂತಹ ಕೆಟ್ಟ ಮನುಷ್ಯ ಏನಪ್ಪಾ ಅಂತಂದ್ರ ಸಿದ್ಧಾರೂಢರ ಅಂತಿಕ್ ಹೋಗಿ ನಿಲ್ಲೋದು ಸರಿ ಅಲ್ಲ. ನಾ ಇಲ್ಲೇ ದೂರ ನಿಲ್ತಾನ. ಹಂಗಲ್ಲ. ಗುರುವಿನ ಮೊರೆ ಹೋದ ನಂತರ ಎಲ್ಲ ಅಹಂಭಾವ ಅಳಿದು ಭಕ್ತಿಯ ಭಾವ ಮೂಡ್ತದೆ. ನಿನಗ ಒಳ್ಳೇದಾಗತೈತಿ. ಯಾವುದೋ ಏನಪ್ಪಾ ಅಂತಂದ್ರ ಒಂದು ಕೆಟ್ಟ ಗಳಿಗೆ ಆಯ್ತು, ಅದಕ್ಕೆ ಹೀಗೆಲ್ಲ ಆಗೈತಿ. ಸಿದ್ಧಾರೂಢರನ್ನ ನೆನಿ, ಅವ್ರು ನಿನ್ಗ ಕ್ಷಮ ಮಾಡೇ ಮಾಡ್ತಾರ. ನಡಿ ಅವ್ರ ಕಾಲಿಗೆ ಬೀಳಕ್ಕೆ ಅಂತ ಹೇಳಿ ಅವನು ಕರ್ಕೊಂಡ್ರು, ಆ 3 ಜನನು ಕರ್ಕೊಂಡ್ರು. ಈ ಎಲ್ಲ 3 ಜನ ಮತ್ತ ಇವ 4 ಮಂದಿ ಕೂಡಿ ಶರಣರ ಜೋಡಿ ಸಿದ್ಧಾರೂಢರ ಮುಂದೆ ಹೋಗಿ ನಿಲ್ತಾರೆ. ಯಾರ ಕೊರಳೊಳಗು ಲಿಂಗ ಇಲ್ಲಾಗಿತ್ತು ನೋಡ್ರಿ. ಸಿದ್ಧಾರೂಢರು ಎಷ್ಟು ಪ್ರೀತಿಯಿಂದ ಕರೀತಾರಂದ್ರ ಅವ್ರಿಗೆ, ಬರ್ರಿ ಬಂದವ್ರ ನೀವು ಏನಪ್ಪಾ ಅಂತಂದ್ರ ಒಳಗ ಸ್ನಾನ ಮಾಡಿ ಬರೋದು ಬಿಟ್ಟು ಏನೇನ್ರ ಮಾತಾಡ್ಕೊಂತ ಹೊರಗೆ ಯಾಕೆ ನಿಂತಿದ್ರಿಪ್ಪ? ಮತ್ತ ನನ್ನ ದೇಹನ ಲಿಂಗವೆಂದು ನಾನು ಅರಿತು ಈ ದೇಹವನ್ನೇ ಪರಮಾತ್ಮಗ ಅರ್ಪಿಸಿಬಿಟ್ಟನಿ. ಅದಕ್ಕ ನಾ ಕೊರಳೊಳಗ ಲಿಂಗ ಹಾಕೊಂಡಿಲ್ರಪ್ಪ ಯಪ್ಪ ಅಂತ ಹೇಳಿ ಸಿದ್ಧಾರೂಢರ 4 ಜನಕ್ಕಂದ್ರು. ನೋಡ್ರಿ, ಇವ್ರು ಮಾತಾಡಿರುವಂತ ವಿಚಾರ ಒಳಗೆ ಸಿದ್ಧಾರೂಢರಿಗೆ ಮುಟ್ಟಿತ್ತು ಅಂತ ಹೇಳಿದ್ನಲ್ಲ, ಅದನ್ನೇ ಅವರು ಹೇಳಕತ್ತಾರ. ಈ ದೇಹವೇ ಒಂದು ಲಿಂಗಮಯ. ಇದನ್ನೇ ನಾನು ಲಿಂಗ ಅಂತ ತಿಳಿದು ಈ ಸಂಪೂರ್ಣ ಸಮರ್ಪಣೆಯ ಭಾವದಿಂದ ಇದನ್ನ ಪರಮಾತ್ಮನ ಸೇವೆಗೆ ಮುಡಿಪಾಗಿಟ್ಟು ಬಿಟ್ಟನಿ. ಈ ದೇಹವೇ ಲಿಂಗಮಯವಾದಾಗ ಮತ್ಯಾಕ ಮ್ಯಾಗ ತೋರಿಕೆಯ ಲಿಂಗ ಅಂತೇಳಿ ನಾನು ಲಿಂಗವನ್ನ ಕಟ್ಕೊಂಡಿಲ್ಲ ಅಂತ ಸಿದ್ಧಾರೂಢ ಮಹಾರಾಜ. ನೀವು ನನ್ನ ಲಿಂಗ ಪರೀಕ್ಷೆ ಮಾಡ್ಕೋಕ್ ಬಂದು ನಿಮ್ಮ ಲಿಂಗಗಳನ್ನ ಎಲ್ಲ ಕಳ್ಕೊಂಡು ಬಿಟ್ಟಿರಲ್ಲಪ್ಪ ತಂದಾಗ ಆ 4 ಜನ ಸಿದ್ಧಾರೂಢರ ಮುಂದೆ ಕೈ ಮುಗಿದು ನಿಂತರು. ಯಪ್ಪ, ನಮ್ದು ಬಹಳ ದೊಡ್ಡ ತಪ್ಪಾಯ್ತಲ್ಲಪ್ಪ ಯಪ್ಪ. ಲಿಂಗವನ್ನ ಕಟ್ಕೊಂಡ ಮಾತ್ರಕ್ಕೆ ನಾವು ಅಯ್ಯ ಎಂದು ಹೇಳ್ಕೊಂತ ಅಡ್ಡಾಡ್ತಿದ್ದೀವು. ಆದ್ರ ನಿಜವಾದ ಅಯ್ಯತನ, ಶರಣ ಭಾವತ್ವ, ಸ್ವಾಮಿತನ ಏನು ಅನ್ನೋದು ನಮಗೆ ಅರಿಯದೇ ಹೋಯ್ತಲ್ಲ. ನಮ್ಮ ಕ್ಷಮ ಮಾಡೋ ಸಿದ್ಧಾರೂಢ ಮಹಾಪ್ರಭು ಅಂತೇಳಿ ಎಲ್ಲರೂ ಸಿದ್ಧಾರೂಢರ ಚರಣ ಕಮಲಗಳ ಮೇಲೆ ತಮ್ಮ ಶಿರವನ್ನ ಅರ್ಪಣೆ ಮಾಡ್ರು. ತಮ್ಮ ಶಿರವನ್ನ ಪಾದದ ಮ್ಯಾಗಿಟ್ರು.
ಭಕ್ತಿ ಭಾವದಿಂದ ನಮಸ್ಕರಿಸಿ ಮ್ಯಾಗ ಹೇಳ್ತಾರ, ಎಲ್ಲರ ಕೊರಳೊಳಗೆ ಇದ್ದಂತಹ ಲಿಂಗಗಳ ಮತ್ತೆ ಬಂದ್ಬಿಟ್ಟಾವ. ಇದೇ ಭಕ್ತಿಯ ಮಹತ್ವ, ಇದೇ ಭಕ್ತಿಗೆ ಇರುವಂತಹ ಶಕ್ತಿ. ಇಂತಹ ಸಮರ್ಪಣಾ ಭಾವ ಗುರುವಿನ ಮ್ಯಾಗ ಬಂದ್ಬಿಡ್ತಂದ್ರ ಏನ ಕಳ್ಕೊಂಡದೀವು ಅವೆಲ್ಲವೂ ನಮಗ್ ಸಿಗ್ತಾವ. ಏನು ಕಳ್ಕೊಂಡದೀವು ಅವೆಲ್ಲವೂ ನಮಗೆ ಸಿಗ್ತಾವ. ಅಂತಹ ಸಮರ್ಪಣಾ ಭಾವ ಇರಬೇಕು ಮನುಷ್ಯಾಗ. ಅಂತಹ ಸಮರ್ಪಣಾ ಭಾವ ಅವರಿಗೆ ಬಂತು. ಅವರ ಕೊರಳೊಳಗೆ 4 ಲಿಂಗಗಳು ರಾರಾಜಿಸ್ತಾ ಇದ್ದಾವೆ. ಆ 4 ಲಿಂಗಗಳೆಲ್ಲ ಬಂದು ಕೂಡಲೇ ಬಹಳ ಸಂತೋಷ ಆಯ್ತು ಅವ್ರಿಗೆ. ಈ 4 ಜನ ಯಾವಾಗಲೂ ನಮ್ಮ ಸುತ್ತ ಇರ್ತಾರ, ನಮ್ಮ ಸುತ್ತ ಇರ್ತಾರ. ಇದ 4 ಜನ ನಮ್ಮ ಒಳಗದಾರ್ರಿ, ನಮ್ಮ ಒಳಗದಾರ. ಹಾಗಾದ್ರೆ ಯಾರು ಆ 4 ಜನ ಅಂತ ಹೇಳಿ ನೀವು ಅನ್ಬಹುದು. ಆ 4 ಜನ ಯಾರು ಅಂತಂದ್ರ ಮನಸ್ಸು, ಬುದ್ಧಿ, ಚಿತ್ತ, 4ನೇದೇ ಅಹಂಕಾರ. 4ನೇದೇ ಅಹಂಕಾರ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮನಸ್ಸು, ಬುದ್ಧಿ, ಚಿತ್ತಗಳು ಒಮ್ಮೊಮ್ಮೆ ನಮ್ಮ ಹತೋಟಿಗೆ ಬರ್ತಾವ. ಆದ್ರ ಅಹಂಕಾರ ಅನ್ನುವಂಥದ್ದು ಏನು ಬತ್ತಂದ್ರ ನಮಗ ಈ ಉಳಿಕಿದ 3 ಏನದಾವಲ್ಲ ಇವನ್ನೂ ಸಹ ಕುಗ್ಗಿಸುವಂತಹ ಕೆಲಸ ಮಾಡ್ತದ. ಅಹಂಕಾರ ಇವನ್ನೂ ಸಹ ಕುಗ್ಗಿಸ್ತದ. ಮನುಷ್ಯನ ಮನಸ್ಸು ಶುದ್ಧವಾಗಿರಬೇಕು, ಬುದ್ಧಿ ಸ್ಥಿರವಾಗಿರಬೇಕು, ಚಿತ್ತ ಒಂದೇ ಕಡೆ ಇರಬೇಕು, ಅಹಂಕಾರ ಅಳದಿರಬೇಕು. ಅಂದಾಗ ಮನುಷ್ಯ ಆ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದೊಳಗಿದ್ದು ಆ ಗುರುವಿನ ಮೇಲೆ ಅಪಾರವಾದ ಭಕ್ತಿಯನ್ನ ಇಟ್ಟದ್ದಾದ್ರೆ ಅವನಿಗೆ ಪಾರಮಾರ್ಥ ಲಭಿಸದೇ ಇರ್ತದೇನೋ. ಅವನಿಗೆ ಪಾರಮಾರ್ಥ ಲಭಿಸದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗಿ ಅವನಿಗೆ ಏನಪ್ಪಾ ಅಂತಂದ್ರೆ ಗುರು ಕಾರುಣ್ಯ ಹಾಗೆ ಆಗ್ತದೆ. ಅದಕ್ಕೆ ಅಹಂಕಾರ ಅಳೆಯಬೇಕು ಅನ್ನುವಂತಹ ಈ ಕತೆ ಏನಿದೆ, ಅದು ಈ 4 ಜನ ಏನಿದ್ದಾರಲ್ಲ ಇವರು ನಮ್ಮ ದೇಹದ ಒಳಗದಾರ. ಈ ಕಥೆಯನ್ನ ಸಿದ್ಧಾರೂಢರು ಅಲ್ಲಿರುವಂತಹ ಶ್ರೋತೃಗಳಿಗೆ ಹೇಳ್ತಾ ಇದ್ದಾರೆ. ಈ 4 ಜನ ಏನಿದ್ದಾರಲ್ಲ ಇವರೆಲ್ಲ ಯಾರು ಅಂತಂದ್ರ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಅಹಂಕಾರ ಬಹಳ ಇತ್ತು. ಅಹಂಕಾರ ಅಳಿಬೇಕಾದ್ರೆ ನೋಡ್ರಿ ಎಷ್ಟು ಏನಪ್ಪಾ ಅಂತಂದ್ರ ಲತ್ತಿ ಬಿದ್ದು ಅವಂಗ. ಇದೇ ಒಂದು ದೃಷ್ಟಾಂತ ನೀವು ತಿಳ್ಕೋರಿ ಅಂತ ಹೇಳಿ ಆ 4 ಜನರ ದೃಷ್ಟಾಂತಗಳನ್ನೇ ಅವರು ಜನರಿಗೆ ತಿಳಿಸಿಕೊಟ್ರು. ಎಲ್ಲ ಜನರಲ್ಲಿ ಏನು ಬಂದಿದ್ರಲ್ಲ ಆ ಎಲ್ಲ ಜನರಿಗೆ ಅವರವರ ತಪ್ಪುಗಳು, ಅವರವರ ಅಹಂಕಾರ ಏನಿತ್ತು ಅವ್ರವ್ರಿಗೆ ಎಲ್ಲ ಅರಿವಾಯ್ತು. ಅದನ್ನೆಲ್ಲ ಬಿಟ್ಟು ಸಿದ್ಧಾರೂಢರ ಕಾರ್ಯಕ್ರಮದೊಳಗೆ ಎಲ್ಲರೂ ಬಹಳ ಪ್ರೀತಿ ಭಾವದಿಂದ ಅವರು ತೊಡಗಿಕೊಂಡ್ರು. ಸಿದ್ಧಾರೂಢರಿಗೆ ಕಿರೀಟ ಧಾರಣೆ ಆಯಿತು. ರಥೋತ್ಸವದಲ್ಲಿ ಸಿದ್ಧಾರೂಢರನ್ನ ಮೆರೆಸ್ತಾ ಇದ್ರ ಆ ನಿಜ ಪರಮಾತ್ಮ ಬಂದು ರಥದೊಳಗ ಕುಂತಾನ ಹಂಗ ಗೋಚಾರ ಆಗ್ತಿತ್ತು. ಎಷ್ಟೋ ಜನರ ಹೃದಯ ಕಮಲಗಳಲ್ಲಿ ಸಮುದ್ರದ ಅಲೆಗಳೆದ್ದಂತೆ ಆನಂದದ ಅಲೆಗಳು ಏಳ್ತಿತ್ತು. ಅಂತಹ ಆನಂದದ ಭಾವ ಬರಬೇಕಂದ್ರ ನಮ್ಮ ಮನಸ್ಸು, ಚಿತ್ತ, ಬುದ್ಧಿ, ಸಂಸ್ಕಾರ ಅವು ಇವು ಏನಿದಾವಲ್ಲ ಎಲ್ಲವೂ ಒಳ್ಳೆಯದಾಗಿತ್ತಂದ್ರ ಮಾತ್ರ ನಾವು ಎಂತಹ ಪರಿಸ್ಥಿತಿಯೊಳಗಿದ್ರೂ ಸಹ ಸಂತೋಷದಿಂದ ಇರಬಹುದು ಅನ್ನಕ ಇದೊಂದು ಸಣ್ಣ ನಿದರ್ಶನವನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುವಿನ ಆ ಸ್ನೇಹ, ಪ್ರೀತಿ, ಆ ಗುರುವಿನ ಆಶೀರ್ವಾದ ಎಲ್ಲ ಏನಪ್ಪಾ ಅಂತಂದ್ರೆ ನಿಮ್ಮ ಮ್ಯಾಗ ಸದಾ ಇರಲಿ ಅಂತ ಹೇಳಿ ಆಶಿಸ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.